ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಇನ್ಸ್ಟಾಗ್ರಾಮಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀರಾ ಫ್ರೆಂಡ್. ಆ ಒಂದು ರೀಲ್ಸ್ ಮಾಡೋದು ಟೈಮ್ನಲ್ಲಿ ಯಾವುದೇ ಒಂದು ರೀಲ್ಸ್ ನಿಮಗೆ ಇಷ್ಟ ಆಗುತ್ತೆ, ಯಾವುದೋ ಒಂದು ವಿಡಿಯೋ ರೀಲ್ಸ್ ಇಷ್ಟ ಆಗುತ್ತೆ. ಇಷ್ಟ ಆದ ತಕ್ಷಣ ಅದೇನು ಮಾಡ್ತೀರಿ ಅಂದರೆ, ನಿಮಗೆ ಅದು ಇಷ್ಟ ಆದರೂ ಕೂಡ ಒಂದು ಡೈಲಾಗ್ ಇರೋ ಒಂದು ಉದ್ದೇಶಕ್ಕೆ ಅಥವಾ ಯಾವುದೇ ಒಂದು ಮಾಹಿತಿ ಕೊಟ್ಟಿರ್ತಾರೆ, ಅದರ ಉದ್ದೇಶಕ್ಕೆ ಅದನ್ನು ನೀವು ವಿಡಿಯೋ ಸೇವ್ ಮಾಡ್ಕೋಬೇಕು ಅಂತ ಸೇವ್ ಮಾಡ್ಕೊತೀರ. ಸೇವ್ ಮಾಡಿಕೊಂಡು ಆ ಒಂದು ಸೇವ್ ಲಿಸ್ಟಲ್ಲಿ ಸೇವ್ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ. ಆವಾಗ ನೀವು ಮತ್ತೆ ಆ ಒಂದು ವಿಡಿಯೋನ ಹುಡುಕಬೇಕು ಅಂದ್ರೆ ನೀವು ಸೇವ್ ಲಿಸ್ಟ್ ಹೋಗ್ತೀರ. ಆ ಸೇವ್ನಲ್ಲಿ ಭಾಳ ಸೇವ್ ಮಾಡ್ಕೊತಿರ್ತಾರೆ ವಿಡಿಯೋನ. ಅದರಲ್ಲಿ ನಿಮಗೆ ಹುಡುಕಿ ನೀವು ಆ ಒಂದು ವಿಡಿಯೋ ಸಿಗುತ್ತೆ. ಆದರೆ ನೀವು ಸೇವ್ ಮಾಡ್ಕೊತಿರಲ್ಲ, ಆ ಒಂದು ವಿಡಿಯೋ ಹುಡುಕೋ ಅವಶ್ಯಕತೆ ಇಲ್ಲ. ಆ ಒಂದು ವಿಡಿಯೋ ಸೇವ್ ಮಾಡಿಲ್ದಂಗೆ ನಿಮ್ಮೊಂದು ಮೊಬೈಲಲ್ಲೇ ಆ ಒಂದು ವಿಡಿಯೋ ಯಾವಾಗ ಬೇಕಾದರೂ ಅವಾಗ ನೋಡ್ಕೋಬೋದು ಫ್ರೆಂಡ್. ಅದು ಯಾವೊಂದು ಟಿಪ್ಸ್ ಯೂಸ್ ಮಾಡಿ ನೀವು ಆ ಒಂದು ವಿಡಿಯೋನ ಸೇವ್ ಮಾಡ್ದೇ ಅದು ಬೇರೆ ಕಡೆ ಇನ್ನೊಂದು ರೀತಿ ನೀವು ಯಾವಾಗಾದರೂ ಈಸಿಯಾಗಿ ಪಟ್ಟನ್ನು ನೋಡ್ಕೋಬೋದು ಫ್ರೆಂಡ್. ಆ ರೀತಿ ಆ ಒಂದು ವಿಡಿಯೋನ ಸೈಡ್ಗೆ ತೆಗೆದು ಇಡ್ಬೋದು ಫ್ರೆಂಡ್. ಅದು ಯಾವೊಂದು ಟಿಪ್ಸ್ ಯೂಸ್ ಮಾಡಿ ಆ ಒಂದು ವಿಡಿಯೋನ ಸೇವ್ ಮಾಡಿದ್ರೆ ಬೇರೆ ಕಡೆ ತೆಗೆದು ಇಟ್ಕೊಂಡು ನೀವು ಈಸಿ ಆಗೋ ರೀತಿ ನೋಡ್ಕೋಬೋದು ಫ್ರೆಂಡ್. ಅದು ಹೇಗೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋಕ್ಕೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಬನ್ನಿ ಇಬ್ಬರು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾನೊಂದು ಇನ್ಸ್ಟಾಗ್ರಾಮ್ ಆ್ಯಪ್ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ ಹಲವಾರು ರೀಲ್ಸ್ ಬರ್ತಾ ಇರುತ್ತೆ ಫ್ರೆಂಡ್. ನೋಡ್ಕೊಳ್ಳಿ, ಈ ಒಂದು ರೀಲ್ಸ್ ಯಾವುದೇ ನನಗೆ ಇಷ್ಟ ಆಗುತ್ತೆ ಫ್ರೆಂಡ್. ಒಂದು ವಿಷಯ, ಈ ಒಂದು ರೀಲ್ಸ್ ನನಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ಳಿ. ಈ ಒಂದು ರೀಲ್ಸ್ ನೀವು ಮಾಡ್ತೀರಿ ಅಂದರೆ ಸೇವ್ ಮಾಡ್ಕೊತೀರ. ಆದರೆ ನೀವು ಸೇವ್ ಮಾಡ್ಕೋಬೇಡಿ ಫ್ರೆಂಡ್. ನಾವೇ ಒಂದು ಟಿಪ್ಸ್ ಯೂಸ್ ಮಾಡಿ ಫ್ರೆಂಡ್. ಏನು ಮಾಡ್ಬೇಕಂದ್ರೆ, ಈ ಒಂದು ವಿಡಿಯೋ ನಿಮಗೆ ರೀಲ್ಸ್ ಇಷ್ಟ ಆಯಿತಾ, ಇಲ್ಲಿ ಶೇರ್ ಮೇಲೆ ಬಟನ್ ಇದೆ ನೋಡ್ಕೊಳ್ಳಿ. ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ಮಾಡೋಕ್ಕಪ್ಪ ಅಂದರೆ, ಇಲ್ಲಿ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡೋಂತ ಕೇಳುತ್ತೆ. ಆದರೆ ಫ್ರೆಂಡ್ಗೆ ಶೇರ್ ಮಾಡಿಬಿಡಿ. ನೀವೇನು ಮಾಡ್ಬೇಕಂದ್ರೆ, ನಿಮ್ಮೊಂದು ಇನ್ಸ್ಟಾಗ್ರಾಮ್ ID ನಿಮ್ಮ ನೇಮ್ ಇರುತ್ತೆ ನೋಡ್ಕೊಳ್ಳಿ. ಇಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ನೀವು ಯೂಸ್ ಮಾಡ್ತಾ ಇದ್ದೀರಲ್ಲ, ಅದೇ ಇನ್ಸ್ಟಾಗ್ರಾಮ್ ನೀವು ನೇಮ್ನ ಸರ್ಚ್ ಮಾಡ್ಕೊಳ್ಳಿ. ನನ್ನ ಒಂದು ನೇಮ್ ಇಲ್ಲಿ ಸರ್ಚ್ ಮಾಡ್ಕೊತೀನಿ. ಒಂದು ನಿಮಿಷ. ಇಲ್ಲಿ ಮೇಲ್ಗಡೆ ಇರೋದು ಬಾಬುಜಾನ್ ಜೋಕ್ನಾಳ್ ಇದೆಯಲ್ಲ, ಇದು ನನ್ನ ಒಂದು ಇನ್ಸ್ಟಾಗ್ರಾಮ್ ಇದೇ ಯೂಸ್ ಮಾಡೋದನ್ನು. ಇಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸೆಲೆಕ್ಟ್ ಆಯಿತು. ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್. ಆ ಒಂದು ರೀಲ್ಸು ನನ್ನ ಒಂದು ಇನ್ಸ್ಟಾಗ್ರಾಮ್ಗೆ ಶೇರ್ ಆಯಿತಾ ಫ್ರೆಂಡ್. ಈಗ ಆ ಒಂದು ರೀಲ್ಸ್ ಎಲ್ಲಿ ಇರುತ್ತೆ ಅಂದರೆ, ಇಲ್ಲಿ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಮತ್ತೆ ಹೋಮಿಗೆ ಬನ್ನಿ. ಇಲ್ಲಿ ಹೋಮ್ ಬಂದಾಗ ಇಲ್ಲಿ ಚಾಟ್ ಮೇಲೆ ಇರ್ತದೆ ನೋಡ್ಕೊಳ್ಳಿ. ಮೇಲ್ಗಡೆ ನೀವು ಅಲ್ಲಿ ಹಾರ್ಟ್ ಮಾರ್ಕ್ ಕಾಣುತ್ತೆ, ಆದಮೇಲೆ ಚಾಟ್ ಇಲ್ಲಿ ಮಾರ್ಕ್ ಕೊಡುತ್ತೆ. ಆ ಒಂದು ಮೆಸೇಜ್ ಚಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾನು ಇಲ್ಲಿ ಸೆಂಡ್ ಮಾಡಿರುವಂಥ ಇಲ್ಲಿ ವಿಡಿಯೋ ರೀಲ್ಸ್ ಇಲ್ಲಿ ಇರುತ್ತೆ ಫ್ರೆಂಡ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಾನು ಒಂದು ಇಲ್ಲಿ ಮೆಸೇಜ್ ಮೇಲೆ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ನೋಡ್ಕೊಳ್ಳಿ, ಈ ಒಂದು ರೀಲ್ಸ್ ನಾನು ಸೇವ್ ಮಾಡ್ಕೊಂಡಿದ್ದೆ, ಅದು ಸೇವ್ ಆಯಿತು ಫ್ರೆಂಡ್. ನೋಡ್ಕೊಳ್ಳಿ, ಇಲ್ಲಿ ನೀವು ನೋಡ್ಕೋಬೋದು ಫ್ರೆಂಡ್. ಸೇವ್ ಮಾಡುವಂಥ ಅವಕಾಶ ಇರಲ್ಲ. ನೀವು ಸೆಂಡ್ ಮಾಡಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ಗೆ ನೀವೇ ಸೆಂಡ್ ಮಾಡಿಕೊಂಡು ಇಲ್ಲಿ ಯಾವುದೇ ಒಂದು ರೀಲ್ಸ್ನ ನೀವು ನೋಡ್ಕೋಬೋದು ಫ್ರೆಂಡ್. ಇದು ಹೊಸ ಟಿಪ್ಸ್. ಸೇವ್ ಮಾಡುವಂಥ ಅವಕಾಶ ಇರಲ್ಲ. ಇಲ್ಲಿ ಶೇರ್ ಮಾಡಿದರೆ ಸಾಕು, ನಿಮ್ಮೊಂದು ರೀಲ್ಸ್ ಇಲ್ಲಿರುತ್ತೆ ಫ್ರೆಂಡ್. ಈ ಒಂದು ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಏನು ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ಗೆ ನಾನು ಟೇಕ್ ಕೇರ್. ಬಾಯ್ ಫ್ರೆಂಡ್.